ಇವರು ಇದೇನು ನನ್ನ ಸುದೈವ, ಈ ದಿವಸ ಇಲ್ಲಿಗೆ ಬರುವ ಹಾಗಾಯ್ತೇನು? ಬಾಂಡ್ರಿ, ಒಳಗೆ ಯಾರು ಇಲ್ಲ. ಒಳಗೆ ಬೆಂಕಿ ಹಚ್ಚು. ಏನೇ ಕತ್ತು ಮುಂಡೆ, ನಿನ್ನಿನ ದಿನ ಅವಳು ನಮ್ಮ ಪ್ರೀತಿಗೆ ಪ್ರಿಯತಮ್ಮಳಿಗೆ ಏನೆಂದು ಮಾತನಾಡಿದೆ. ಮನೆಯಲ್ಲಿ ಸುಮ್ಮನೆ ಬಿದ್ದುಕೊಂಡಿರದೆ ಮನ ಬಂದಂತೆ ಮಾತನಾಡಿದೆ ಗಯಾಳಿ. ನಾನು ಯಾರನ್ನೂ ಕಂಡವಳಲ್ಲ. ನಿಮ್ಮ ಪ್ರಿಯತಮ ಯಾರೆಂಬುದು ನಾ ಅರಿ. ಇವತ್ತು ಹದ್ದು ಬಿಡದಂತೆ ಇದೊಳ್ಳೆ ಕಟ್ಟು ಬರ್ತಲ್ಲ. ಏನೇ ಡೌಕಾರಿ, ಅಳಲಿಕ್ಕೆ ಪ್ರಾರಂಭ ಮಾಡಿದೇನು? 5,000 ರೂಪಾಯಿ ಬೆಲೆ ಬಾಳುವ ಮುದ್ದಿನ ಕಂಟೇನೆ ನಿಮ್ಮ ಅಪ್ಪನ ಮನೆಯಿಂದ ತಂದೆಯಾ? ಅದನ್ನು ತೆಗೆದುಕೊಡು. ಅದು ನನ್ನ ಪ್ರಿಯತಮಳಿಗೆ ಬೇಕಾಗಿದೆ. ಬೆಚ್ಚು. ಮನಿ ಹೆಂಡತಿಗಿಂತ ಸೂಳೇನ ಬೇಕಾದ ನಿಮಗೆ? ಅದು ನನ್ನ ಇಚ್ಛೆ. ಅದನ್ನು ಕೇಳಲಿಕ್ಕೆ ನೀನೇ ಸವಳೆ. ನಾನು ಮಾವನವ್ರ ಅಪ್ಪನಿಲ್ಲದೆ ಅದನ್ನು ನಿಮ್ಮ ಕೈಗೆ ಕೊಡುವುದಿಲ್ಲ. ಕೊಡದಿದ್ದರೆ ನಿನ್ನ ಅವಸ್ಥೆ ನೆಟ್ಟಗಾಯ್ಕಿಲ್ಲ. ಸೋಮಣ್ಣ ತೆಗೆದುಕೊಡು. ನೀ ಏನು ಮಾಡಿದ್ರು ನಾ ಆದರೂ ಕೊಡುವುದಿಲ್ಲ. ಗಂಡನ ಮಾತು ಮೀರಿ ನಡೆಯುವ ಹೆಂಡತಿಯನ್ನು ಬಿಟ್ಟು ಸೂಳಿ ಮಣಿ ಸೇರ ಗಂಡಸ್ರೆ ದುಷ್ಟೇ, ಇಷ್ಟು ತಲೆ ಮೇಲೆ ಏರಿದೆಯಾ? ನಿನ್ನ ಕುತ್ತಿಗೆಯನ್ನು ಹೆಚ್ಚಿಗೆ ಆ ಮುದ್ದಿನ ಗಂಟೆನ ಒಯ್ಯುವನು ಜೋಕೆ. ನನ್ನನ್ನು ಮುಟ್ಟಿದರೆ ನಿಮ್ಮ ನೆಟ್ಟಗಾಗಲಿಕ್ಕಿಲ್ಲ. ತೂ ನೀಚಳೆ, ನಿನಗೆ ಜೀವ ಬೇಕಾಗಿದೋ ಇಲ್ಲೋ? ಸಾಯಿ ಕಟ್ಟಿ ಮುಂದೆ. ಯಾರು ನಾಗಮ್ಮನ ಕೋಣೆಯಲ್ಲಿ ಯಾರು ಬರಬರಡ್ಡಿ ನಾಗಮ್ಮನ ಕೋಣೆಯಲ್ಲಿ ಕಳ್ಳರು ಬಂದಿರುವರೇನು? ಅದು ಹೇಗೋ ಕಳ್ಳರಿಗೆ ಗೊತ್ತು. ಓಯಪ್ಪ ದೀಪ ಕಳ್ಳರೇ ಬಂದಿರಬಹುದು. ನನ್ನಷ್ಟಕ್ಕೆ ನಾನೇ ಧೈರ್ಯ ತಂದು ಕೂಗ್ಯಾಡುತ್ತಾ ಅಡ್ಡಾಡಕ್ಕೊತ್ತಿದ್ವಿ ನೋಡು. ಓಯಪ್ಪ ಹುಷ್. ಏನಾಯಿತಮ್ಮ, ಏನಾಯಿತು? ನಾಗಮ್ಮ, ಏನಾಯ್ತಮ್ಮ? ಅಯ್ಯೋ ಏನಾಯಿತಮ್ಮ ನಾಗಮ್ಮ? ನಾಗಮ್ಮ ಏನಾಯ್ತ? ಅಯ್ಯವ್ವ, ಒಲೆ ಮೂಲೆ ಹಾಕಿ ತುರುಕಿ ಹಾಕಿ ಬಿಡಿ ಹಾಕೈತಿದಲ್ಲ. ಭಾಳ ನಾಶ ಮಾಡಿದ. ಅದ್ರ ನಾಶ ಮಾಡಿ ಅವನು ಸ್ವಚ್ಛ ಐತ ಮತ್ತು ಪೂರ. ಏನಾಯ್ತಮ್ಮ? ಈಗ ಧೈರ್ಯ ಬಂತು ನೋಡ್ಪ. ನನಗೆ ಗಂಡಿಗೆ ಧೈರ್ಯ ಬರ್ಬೇಕಾದ್ರೆ ಹೆಂಡತಿ ಹಿಂದಲೆ. ನಾಗಮ್ಮ ಏನಾಯ್ತಮ್ಮ? ನಾನು ಬಡಿದು ನನ್ನ ಪರಡಗಿದ್ದ ಮುತ್ತಿನ ಕಟ್ಟಿಯನ್ನು ಕಸಗಾಡ. ಯಾರಮ್ಮ? ಅವನೇ ನನ್ನ ಗಂಡ ಹಬರಿಯಡಿಗೆ ಬೈಜಾಡ್ತೀನ್ರ. ಇಲ್ಲ ದುಷ್ಟ ಭೀಮ. ಯಪ್ಪ, ಅವ ಹೊರಗಿನ ಕಳ್ಳ ಅಲ್ಲಮ್ಮ, ಮನ್ಯಾಗಿನ ಕಳ್ಳನು. ಯಪ್ಪ, ಗಂಟುಗಳ ಅಪ್ಪ, ಮನ್ಯಾಗಿನ ಕಳ್ಳ ಅವ. ಎಲ್ಲಿಗೆ ಹೋದನು? ಸಮಾಧಾನದಿಂದ ಹೇಳಮ್ಮ. ಕುತ್ತಿಗೆಯನ್ನು ಏಕೆ ಹಿಚ್ಕಿದ? ಆ ಸೋಳಿಗೆ ಕೊಡೋದಕ್ಕಾಗಿ ನನ್ನನ್ನು ಬಡಿದು ನನ್ನ ಕೊರಳಲ್ಲಿದ್ದ ಮುತ್ತಿನ ಕಟ್ಟಿಯನ್ನು ಕಸ್ಕೊಂಡು ಯವ್ವ. ಅವು ಈಗ ಎಲ್ಲಿಗೆ ಹೋದನಮ್ಮ? ಮಾವ ಒಳಗೆ ನೋಡಿರಿ. ಅಪ್ಪ ಹೇಳು ಬರ್ಮಣ್ಣ, ಹೇಳು. ಇಲ್ಲಿ ಬಾಗಿಲಿಗೆ ಗಚ್ಚಂಗೆ ನಿಂದ ಅಣ್ಣ, ಅಡಿಗೆ ಮನಿ ಮತ್ತ ದೇವ್ರ ಮನಿ ಮತ್ತ ಬಚ್ಚಲ ಮನಿ ಮತ್ತ ಅವ್ವಾನೇನ ಪಕ್ವ ಮನಿ. ಮಗನ, ಈ ಮಂದಿ ಕೂತೈತು, ಹಂಗೆಲ್ಲ ಮಾತಾಡಬೇಡ. ಮಂದಿ ಕೂತೈತೆ ನೋಡಲ್ಲಿ ಮಂದಿನ. ಇದನ್ನೆಲ್ಲ ಸುತ್ತಾದ ಕಿಸಿಂದ ನೋಡ್ಕೊಂಡು ಬರ್ತ ನಾವು. ಎಲ್ಲಿ ಅಡಿಗೆ ಕೂತ ಹೋಗಿ ಹುಡ್ಕೊಂಡ್ ಬಿಡುವ ಮಗ ಎಲ್ಲಿದ ನೋಡ್ತನ. ಗಚ್ಚಂಗೆ ಅಂದ್ರೆ ಇಲ್ಲ ಕಾಶಿನಾಗ ಊಟ ಬಡ್ದಂಗ. ನಾಗಮ್ಮ ಹೇಳಮ್ಮ, ನಿನ್ನ ಒಳಗೆ ಕರ್ಕೊಂಡು ಹೋಗಿ ನಿನ್ನ ಚೆನ್ನಾಗಿ ಉಪಚರಿಸಿವನಮ್ಮ. ಪ್ರಪಂಚದಲ್ಲಿ ಹೇಮಣ್ಣನಂತ ಒಬ್ಬ ಮಗನಿದ್ದರೆ ಸಾಕು, ಜಗತ್ತು ಪಾವನ.
ಹೇಮಣ್ಣ, ಸೂಳಿಗಾಗಿ ಹೆಂಡತಿನನ್ನು ಹೊಡೆದು ಗೋಳಾಡಿಸುವುದು ನಿನಗೆ ಏನನ್ನ ಬೇಕೋ? ನೀನು ಸಣ್ಣವನೇನು? ಈಗ ಸಿಟ್ಟು ಮಾಡಿದ ಹಾಗೆ ಬಾಯಿ ಮಾತಿಲ್ಲ ಹೇಳಿದ್ರೆ ಕೇಳುವನೇ ಅವನು. ನೋಡು, ವಿಚಾರ ಮಾಡು ಹೇಮಣ್ಣ. ಹೆಣ್ಣು ಎಂಥ ಮುನಿಪುಂಗರನನ್ನು ಭಂಗ ಮಾಡಿದ ಮಾಯಾಜಾಲವಿದು. 6 ಕೋಟಿ ಅವಶ್ಯವನ್ನು ಅರ್ಧ ಕೋಟಿ ಉಳಿಯಲಿಲ್ಲ ರಾವಣನು. ಈ ಜಗತ್ತಿನಲ್ಲಿ ಅವನ ಪಾದವು ಪೂಜ್ಯವಾಗಲಿಲ್ಲ. ನೋಡು ಹೇಮಣ್ಣ, ವಿಚಾರ ಮಾಡು. ಹೆಣ್ಣಿಗಾಗಿ ಕೆಡಬೇಡ, ಅವಶ್ಯವನ್ನು ಹಾಳು ಮಾಡಿಕೊಳ್ಳಬೇಡ, ನಮ್ಮ ಅವಶ್ಯಕ್ಕೆ ಕಲಂಕ ತರಬೇಡ. ಪುಣ್ಯಾತ್ಮಳಾದ ಮಲ್ಲಮ್ಮನಿರುವ ಮನೆಯಲ್ಲಿ ನೀನೊಬ್ಬನು ಹೀಗೆ ವಿಚಾರಿಯಾಗಬೇಡ. ಹೆಣ್ಣು ಎಂಥ ಕಲ್ಲಿದೆ ಅವನಿದ್ದರೂ ಕುಲ ಜಾತಿ ಸದ್ಗುಣಗಳು ನಾಶ್ಯವಾಗುವುದು. ಸೂಳಿನ ಕೂಡಿದವನು ಸರ್ಜನರಲ್ಲಿ ಎನಿಸಿಪಡಲಾರನು. ಹೇಮಣ್ಣ, ಎನಿಸಿಪಡಲಾರನು. ಏ ವೇಮಣ್ಣ ತಮ್ಮ, ಸೂಳೆಯಿಂದ ಏನು ಸುಖವಿದೆ? ಹೆಂಡತಿಗಿಂತ ಭಾಳ ರುಚಿ ಅನ್ನಕ್ಕೆ. ಅಷ್ಟು ರುಚಿ ಇದ್ರೆ ಹೇಳ, ನಾನು ಗಣ್ಣ ಹತ್ತು ನೋಡ್ದ. ಮೈದುನನೇ, ಹೀಗೇನು ಮಾಡಿದೆ ನಿನಗೆ? ನೀನು ಸೂಳೆಯ ಮನೆಗೆ ಹೋಗುವುದಿರಲಿ. ನಿನ್ನ ಹೆಂಡತಿಯ ಪ್ರಾಣವನ್ನು ತೆಗೆದುಕೊಂಡಿದ್ದರೆ ನಮ್ಮ ಮನೆತನಕ್ಕೆ ಎಂಥ ಅಪಕೀರ್ತಿಯು ಬರುತ್ತಿತ್ತು. ಸೂಳೆಯ ಮನೆಗೆ ಹೋಗುವುದನ್ನು ಬಿಟ್ಟು ಬಿಡು. ನಿನ್ನ ಹೆಂಡತಿಯೊಡನೆ ಸುಖದಿಂದ ಸಂಸಾರವನ್ನು ಮಾಡಪ್ಪ. ಅಮ್ಮ, ನೀನೇ ಇವನಿಗೆ ಸರಿಯಾಗಿ ಬುದ್ಧಿಯನ್ನು ಹೇಳಮ್ಮ, ಹೇಳು. ಸವಿ ಹತ್ತಿದ್ದು ಬಿಡುವುದು ಕಷ್ಟ, ಆದರೂ ಹೇಳು ಏನಾಕೈತೆ ಆಕೈತೆ. ಅಪ್ಪ ಹೇಳು, ನನ್ನೊಡನೆ ಮಾತನಾಡುವುದಿಲ್ಲವೇ? ವೇಮಣ್ಣ, ಇಲ್ಲಿವರೆಗೆ ನಾನು ನಿನಗೆ ಏನು ಕಡಿಮೆ ಮಾಡಿದ್ದೇನೆ? ನೀನು ಸೂಳೆಯ ಮನೆಗೆ ಹೋಗುತ್ತಿದ್ದರೂ ನಿನಗೆ ಬೇಡಿದಾಗ ಬೇಡಿದ್ದನ್ನು ಕೊಟ್ಟು ಕಳುಹಿಸಲಿಲ್ಲವೇ? ಹೀಗೇನು? ಹಾಗಾದರೆ ನೀನು ನನ್ನನ್ನೇಕೆ ಸೂಳೆಯ ಮನೆಗೆ ಕಳಿಸುವುದಿಲ್ಲ? ಸಾಕು ವೇಮಣ್ಣ, ಇನ್ನೆಂದೂ ಸೂಳೆಯ ಮನೆಗೆ ಕಾಲಿಕ್ಕಬೇಡ. ನನ್ನ ಮಾತನ್ನು ಕೇಳು. ಏಕೆ ಮೈದುನನೇ, ನನ್ನೊಡನೆ ಮಾತನಾಡುವುದಿಲ್ಲವೇ? ನನ್ನ ಮೇಲೆ ಮುನಿಸಿಕೊಂಡೀಯ. ನಿನ್ನ ಹೆಂಡತಿಯನ್ನು ಏಕೆ ಬಿಡದೆ? ತಾಯಿ, ನನ್ನ ಮಾತು ಕೇಳೋದಕ್ಕೆ ನೀನೇನೇ ಕೇಳಿದೆ? ಅವಳೇನು ಹೇಳಿದಳು? ಇವನ ಸೂಳಿಗೆ ಕೊಡುವುದಕ್ಕಾಗಿ ಮುಚ್ಚಿನ ಕಂಟಿ ಕೇಳಿರ್ಬೇಕಾ? ಆಕೆ ಕೊಡೋದಿಲ್ಲ ಅಂದಿರಬೇಕು. ಅದಕ್ಕೆ ಇವನು ಆಕೆ ಕುತ್ತಿಗೆ ಹಿಚ್ಚಿ ಕಿಶನ್ ಕಾಲು ಮೇಲೆ ಕಾಲು ಇಟ್ಟಿರ್ತಾನ. ನಾ ಹೋಗಲಿಲ್ಲ ಅಂದ್ರೆ ಸಾಯ್ತತ್ತ. ಇಲ್ಲ ದುಷ್ಟ ವೇಮ, ಆ ಮುತ್ತಿನ ಕಂಟಿ ಕೊಟ್ಟು ಮನೆ ಬಿಟ್ಟು ಹೊರಟು ಹೋಗು. ಸೂಳಿ ಬೆನ್ನ ಆಯ್ತು, ಹೋಗಿ ಬೇಡ. ನಮ್ಮ ಅಪ್ಪಾಗ ನಾವು ಒಬ್ಬ ಮಗ ಅದನ್ನ. ಮೈದುನನೇ, ನನ್ನ ಮಾತನ್ನು ಕೇಳು. ಸುಳ್ಳು ಮಾತು ಕೇಳಾಕ ಅವ ಈಗ ಇಲ್ಲಿ ಇಲ್ಲವೇ ಇಲ್ಲ. ಸೂಳಿಯ ಮನೆಗೆ ಹೋಗಿದ್ದಾನೆ ಆ ಒಳಗಿನ ವೇಮಣ್ಣ. ವೇಮಣ್ಣ, ಪರನಾರಲ್ಲಿ ಬೆರೆತ ಪಾಪಿಗೆ ನರಕವೇ ಪ್ರಾಪ್ತಿಯಾಗುವುದು. ಕ್ಷಣ ಮಾತ್ರ ಬಿಂದು ಮಾತ್ರದಿಂದ ಕೋಟಿ ಪುಣ್ಯಗಳು ಕೆಡವುವು. ಮೈದುನನೇ, ನನ್ನ ಮಾತನ್ನು ಕೇಳಪ್ಪ. ನಿನ್ನ ಮಾತು ಕೇಳಾಕ ಅವ ಇಲ್ಲಿ ಇಲ್ಲ ಹೇಳತ್ತಿಲ್ಲ. ನಿನಗೆ ಆಗಿಂದ್ರ ಒಟ್ಟ ಅಲ್ಲೇ ಜಗ್ಗ ಹಾಕತ್ತಾಯ್ತು. ಅಡ್ಗೆ ಹೊಟ್ಟಮ ನಾವು. ತಾಯಿ, ಮಿಕ್ಕ ವಿಷಯಗಳೇನಿದ್ದರೂ ಹೇಳು. ನಿಮ್ಮ ಪಾದ ಸಾಕ್ಷಿಯಾಗಿ ನಿಮ್ಮ ಆಜ್ಞೆಯನ್ನು ಪಾಲಿಸಿದ್ದೇನೆ. ಆದರೆ ಸೂಳೆಯನ್ನು ಬಿಡುವುದು ನನ್ನಿಂದ ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ಅದಾಗಿ ಬಿಟ್ಟಿತ್ತು, ಒಳಗೆ ರುಚಿ ತಗೊಂಡಿದ್ದೆ. ಅಪ್ಪ, ನಾನೇನು ತುಡುಗ್ದಾಳ ಮಾತಾವ. ಅಪ್ಪ, ನಿನ್ನ ಭೋಗಕ್ಕೆ ಯಾರೇನು ಮಾಡುವರು? ತಿಳಿದ ಮೇಲೆ ನೀನೇ ಬಿಡುವಂತೆ. ಈಗ ಇಷ್ಟಾದರೂ ಮಾಡು. ಸೂಳೆಯನ್ನು ಬಿಡದಿದ್ದರೂ ನಿನ್ನ ಹೆಂಡತಿಯನ್ನು ಸುಖವಾಗಿ ನಿನ್ನ ಹೆಂಡತಿಯ ಮನಸ್ಸನ್ನು ಮರುಗಿಸಬೇಡ. ಏನು ತಾಯಿ? ಮಲ್ಲಮ್ಮ ಇವನಿಗೆ ಹೀಗೆ ಸಲಿಗೆ ಕೊಟ್ಟರೆ ಮನೆಯನ್ನು ತೊಳೆದು ಬಿಟ್ಟನು. ಕೈ ಸಿಟ್ಟು
ಅಂತ ಹಿಂಗೆ ಸಾಡ್ಲಿ ಬಿಟ್ರೆ ಯಾರ್ದಾರ ಮನೆ ಡಬ್ ಹಾಕ್ಯ ಮದ್ದಿನ ಬಿಸಲಾಗ ಅವ ಏಮನ್ನ ಸೂಳಿಯನ್ನು ಬಿಡದಿದ್ದರೆ ಆ ಮುತ್ತಿನ ಕಂಟಿಯನ್ನು ಕೊಟ್ಟರೆ ಒಳ್ಳೆದಾಯಿತು. ಇಲ್ಲದಿದ್ದರೆ ಮನೆ ಬಿಟ್ಟು ಹೊರಟು ಹೋಗು. ಮನೆಯಲ್ಲಿ ಕಾಲಿಡಬೇಡ. ಇದು ನನಗೇನು ಬೇಡ, ನಾನು ಹೋಗುವೆನು. ನಾನೇನು ಹೋಗು ಆ ತನಕ ನೋಡ್ತಾನೆ ನಿನ್ನ ಚಾಟ್ ನೆಗರಿ ಎತ್ತ ದುಷ್ಟ ಹಾಳಾಗಿ ಹೋಗು. ತಿರುಗಿ ಮನೆಯಲ್ಲಿ ಕಾಲಿಡಬೇಡ. ಮಾವ, ಕುಪಿತನಾಗಬೇಡಿ. ಏಕಕಾಲಕ್ಕೆ ಎಷ್ಟೇ ಬುದ್ಧಿ ಹೇಳಿದರೂ ಬುದ್ಧಿ ಬರಲಾರದು. ತಾಯಿ, ನೀನು ಬೇಕಾದವನ್ನು ಕೊಟ್ಟಿರುವೆ. ಅವನು ಈಗ ದುರ್ಮಾರ್ಗಿಯಾಗಿವನು. ಅದಕ್ಕೆ ನಿನ್ನ ಪ್ರೇಮವೇ ಕಾರಣವಾಗಿದೆ. ಇದು ನಾನೇನು ಹೇಳಲಿ, ಇದು ನಾನು ಹೋಗುವೆನು. ಮಾವನವರು ಸಿಟ್ಟಾಗಿ ಹೋದರು. ಮೈದುನನು ದುರ್ಮಾರ್ಗವನ್ನು ಬಿಡಲಿಲ್ಲ. ಹೀಗಾದರೆ ನಮ್ಮ ಸಂಸಾರದಲ್ಲಿ ಸಂತಾಪದಾಯಕ. ನಮ್ಮ ಸಂಸಾರದಲ್ಲಿ ಶಾಂತಿ ಎಂಬುದೇ ಇಲ್ಲ. ಸತ್ಯ ಸೌಹಾರ್ದ ಸೌಭಾಗ್ಯಗಳು ಸಂಪತ್ತು ಶಾಶ್ವತವಾಗಿರುವಂತೆ ಮಾಡೆಂದು ನಾನೇ ಶ್ರೀಶೈಲದೊಡೆಯನ್ನು ಆರಾಧಿಸುವೆನು. ನೀವೇಕೆ ಸುಮ್ಮನೆ ನಿಂತಿರಿ? ನಿಮಗೆ ಸಿಟ್ಟು ಬಂದಿರಬಹುದೇ? ನನ್ನೊಡನೆ ಮಾತನಾಡುವುದಿಲ್ಲವೇ? ಮಾತಾಡೋದಿಲ್ಲ. ಈಗ ಮಾತನಾಡಿದಿರಲ್ಲ, ಏನೋ ಅಷ್ಟಕ್ಕಷ್ಟೇ ಮಾತಿಗೆ ಮಾತು ಓದ್ತಾರ. ನಿಮಗೇಕೆ ಸಿಟ್ಟು ಬಂತು? ಬರ್ಲಿಕ್ಕಿಲ್ವೇ? ಸೂಳ್ಯ ಮನೆಗೆ ಹೋಗ್ತಕ್ಕಂಥ ತಮ್ಮನಿಗೆ ಬೇಕಾದದ್ದನ್ನು ಕೊಟ್ಟು ಕಳಿಸಿವಿ. ನಾನು ಒಂದು ದಿನ ಆದರೂ ಸೂಳ್ಯ ಮನೆಗೆ ಕಳಿಸಿದ್ದು ನನ್ನ ಮೇಲೆ ಒಂದು ಗಿಟಾರ ನಿಂದ ಅಂತಃಕರಣ ಆಯ್ತೇನ? ನೀವೆಂದೂ ಸೂಳೆ ಮನೆಗೆ ಹೋಗತಕ್ಕವರಲ್ಲ. ಏಕೆ? ನಾ ಹೋದ್ರೆ ಬಂದೇ ಬರುತ್ತೆ, ಬಿಟ್ರೆ ಬಿಟ್ಟೇ ಬಿಡುತ್ತೆ. ಏಕಪತ್ನಿ ವ್ರತಸ್ಥರಾದ ನೀವು ಸತಿಯನ್ನಗಲಿ ಸೂಳೆಯನ್ನು ಸೇರಲಾರಿರಿ. ಹೌದೇ ಹುಚ್ಚಿ? ನೀನು ನನ್ನನ್ನು ಬೇರೊಬ್ಬ ಸೂಳ್ಯ ಮನೆಗೆ ಕಳಿಸದಿದ್ದರು ನೀನನ್ನು ಬಿಟ್ಟು ನಾನು ಸೂಳ್ಯ ಮನೆಗೆ ಹೋಗಬಾರದೆಂದು ಹೇಳಿವೆಯಲ್ಲ. ನನ್ನನ್ನಿಟ್ಟು ಪ್ರೀತಿಸ್ತೀಯಲ್ಲ. ನಾನೇನು ಚಲುವನೇ, ಏನು ಚಂದಾಪನೇ, ಏನು ಆ ಕಾಮನೇ? ಪತಿಯ ಪ್ರೇಮವೆಂಥದ್ದು, ಹೃದಯವೆಷ್ಟು ನಿರ್ಮಲ. ನೀವೇ ಚೆನ್ನಾಗಿ. ಪ್ರೇಮದಲ್ಲಿ ರೂಪವಿದೆ, ಸೌಭಾಗ್ಯವಿದೆ. ನೀವೇ ನನ್ನ ಚಲುವರು, ನೀವೇ ನನ್ನ ಚನ್ನಿಗರು, ನೀವೇ ನನ್ನ ದೇವರು. ನಾನು ಮಹಾದೇವರೇ? ಹೌದು, ಸತಿಗೆ ಪತಿಯೇ ದೇವರು. ನಾನು ಮಹಾದೇವರಾದರೆ ಆ ಗುಡಿಯಲ್ಲಿ ಕುಳಿತುಕೊಂಡು ನೀರು ಹವಸಿಕೊಳ್ತಾ ಕಣ್ಣು ಪಿಳುಕಿಸಿದೆ ಹಾಗೆ ಕೂಡಿರಬೇಕಾದಿತ್ತು. ಅದಿರಲಿ, ನಾನೊಂದು ನಿನಗೆ ಪತ್ರವನ್ನು ಬರಿಬೇಕೆಂದು ಮಾಡಿದ್ದೇನೆ. ಏನೆಂದು ಸ್ವಾಮಿ? ಚೀಕೂಂ ಸೌಕಾಂ ಸೌಭಾಗ್ಯವತಿಗೆ ತಿಳಿಸುವುದೇನೆಂದರೆ, ನಾನು ಸೂಳ್ಯ ಮನೆಗೆ ಹೋಗಬೇಕೆಂದು ಮಾಡಿದ್ದೇನೆ. ಇಂತಿ ನಮಸ್ಕಾರ. ತಾಲೂಕ ಏನೂ ಇಲ್ಲ. ಸರಿ, ಯಾವ ಕೆಲಸಕ್ಕಾಗಿ ಹೋಗುವಿರಿ? ಸೂಳಿಯ ಸಂಸಾರಕ್ಕೂ ಮತ್ತು ಮನೆಯ ಸಂಸಾರಕ್ಕೂ ಇರುವ ಹೆಚ್ಚು ಕಡಿಮೆಯನ್ನು ನೋಡಿಕೊಂಡು ಬರುವುದಕ್ಕಾಗಿ. ನೀವೆಷ್ಟು ಜನರೇ? ಮತ್ತೇನಿದ್ರಾಗಿ ಎಮ್ಮಿ ಕೋಣ ಮಾಡಿದ್ರೇನ? ಆ ಮುತ್ತಿನ ಕಂಠೆಯನ್ನು ಬಿಡಿಸಿಕೊಂಡು ಬಾರದಿದ್ದರೆ ನಾನು ಹೇಮರೆಡ್ಡಿ ಸೊಸೆ ಮಲ್ಲಮ್ಮ ಅಲ್ಲ ನಿನ್ನ ಗಂಡನೇ ಅಲ್ಲ. ಹೋಗಿ ಬನ್ನಿ.